ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ನಕಲಿ ಪಶು ವೈದ್ಯರ ಅರೆಬರೆ ಜ್ಞಾನದ ಚಿಕಿತ್ಸೆಗೆ ಬಲಿಯಾಗುತ್ತಿರುವ ಗ್ರಾಮೀಣ ಪ್ರದೇಶದ ಜಾನುವಾರುಗಳು. ಹೌದು, ರೈತರು ತಮ್ಮ ಜೀವನೋಪಾಯಕ್ಕಾಗಿ ಜಾನುವಾರುಗಳನ್ನ ಸಾಕಿ ಸಲಹೆ ಹಾರೈಕೆ ಮಾಡಿ ಹಾಲು ಉತ್ಪಾದನೆ ಮಾಡಿ ಉಪಜೀವನ ಸಾಗಿಸುತ್ತಾರೆ. ಆದರೆ ಇತ್ತೀಚೆಗೆ ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ಪಶು ವೈದ್ಯರು ಅಂತ ಹೆಸರು ಹೇಳಿಕೊಂಡು ಅನಾರೋಗ್ಯಕ್ಕೆ ತುತ್ತಾದ ಜಾನುವಾರುಗಳಿಗೆ ಅರೆಬರೆ ಚಿಕಿತ್ಸೆ ನೀಡಿ ರೈತರಿಂದ ಹಣ ಪೀಕುತ್ತಿರುವ ನಕಲಿ ಪಶು ವೈದ್ಯರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇನ್ನು ಅರೆಬರೆ ಜ್ಞಾನವಿರೋದ್ರಿಂದ ಯಾವ ರೋಗಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಈ ಸ್ವಯಂ ಘೋಷಿತ ಪಶು ವೈದ್ಯರು ಹೇಳಿದ್ದೇ ಕಾನೂನು ಅಂತೆ. ಇನ್ನು ಈ ಪುಣ್ಯಾತ್ಮರು ಚಿಕಿತ್ಸೆ ನೀಡಿದ ಜಾನುವಾರುಗಳ ಆರೋಗ್ಯ ಪರಿಸ್ಥಿತಿ ಸುಧಾರಿಸುವುದು ಅಷ್ಟಕ್ಕಷ್ಟೇ. ಇನ್ನು ಇಂದು ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದ ಗದಿಗಯ್ಯ ಗುಂಡಕಲ್ ಎಂಬ ಬಡ ರೈತ ಉಪಜೀವನ ಮಾಡಲು ಸಾಕಿದ 80,000 ರೂಪಾಯಿ ಮೌಲ್ಯದ ಎಮ್ಮೆ ಇಂದು ಕೆಚ್ಚಲು ಬಾವು ರೋಗದಿಂದ ಸಾವನ್ನಪ್ಪಿದ್ದು ಇವರಿಗೆ ದಿಕ್ಕೆ ತೋಚದಂತಾಗಿದೆ. ಇನ್ನು ಎಲ್ಲೂ ಕೂಡ ಸ್ವಯಂ ಘೋಷಿತ ಪಶು ವೈದ್ಯರು ಚಿಕಿತ್ಸೆಗೆಂದು ಬಂದು ಹಣ ಪೀಕಿರೋದು ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ರೈತರ ಪರವಾಗಿ ಬಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ವರದಿ ತಯಾರಿಸಿ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರಾಜೀವ್ ಕುರೇರ ಅವರ ಗಮನಕ್ಕೆ ಹಾಗೂ ಕಿತ್ತೂರು ಪಶುಸಂಗೋಪನಾ ಸಹಾಯಕ ನಿರ್ದೇಶಕ ಹಿರೇಮಠ ಹಾಗೂ ಸ್ಥಳಕ್ಕೆ ಆಗಮಿಸಿದ ಎಂಕೆ ಹುಬ್ಬಳ್ಳಿ ಪಶು ವೈದ್ಯರು ಆದ ಡಾಕ್ಟರ್ ವೀರೇಶ್ ಹಾಗೂ ಸಂಗೊಳ್ಳಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ನೊಂದ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಎಂಕೆ ಹುಬ್ಬಳ್ಳಿ ಸಮೀಪದ ವೀರಾಪುರ ಹೊಂದದಲ್ಲಿ ಈ ಎಮ್ಮೆ ವಿಶೇಷವಾಗಿ ಪಶು ಸಂಗೋಪನೆ ಮಾಡಿ ಜೀವನ ಮಾಡ್ತಿದ್ದ ಗದ್ಗಾಯಿ ಗುಟ್ಕಲ್ ಅಂತ ಹೇಳ್ಬಿಟ್ಟು ಅವರು ಪ್ರತಿ ಎಮ್ಮೆ ತೀರ್ಕೊಂಡ್ಬಿಟ್ಟು. ವಿಶೇಷವಾಗಿ ಎಮ್ಮೆ ಏನೋ ಚೆನ್ನಾಗಿತ್ತು. ಬಹುಶಃ ನಾನು ಕೇಳೋದು, ದಯವಿಟ್ಟು ಪಶು ಸಂಗೋಪನೆ ಮಾಡ್ತಕ್ಕಂಥ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಮಾಡ್ತೇನೆ ಇದ್ರ ಮುಖಾಂತರ. ನೋಡಿ ಪಾಪ ಚೆನ್ನಾಗೈತಿ, ಇದಕ್ಕಿದ್ದಂಗೆ ಸತ್ತೋಗ್ಬಿಡ್ತು. ನಾನು ಕೇಳೋದು, ದಯವಿಟ್ಟು ಒಬ್ಬ ಏನಾದರೂ ಈಗ ಸರ್ಕಾರ ಒಂದು ರೀತಿ ವಿಶೇಷವಾಗಿ ಪಶು ಸಂಗೋಪನೆ ಇಲಾಖೆ ಗೌರ್ಮೆಂಟ್ ವೈದ್ಯರನ್ನು ಇದ್ಕೊಟ್ಟಿದೆ, ಮತ್ತು ಸಾಕಷ್ಟು ಅಂಬ್ಯುಲೆನ್ಸ್, ಮೊಬೈಲ್ ಅಂಬ್ಯುಲೆನ್ಸ್ ಅಂತ ಕೊಟ್ಟಿದೆ, 1962 ಅಂತ ಹೇಳ್ಬಿಟ್ಟು ಒಂದು ಟೋಲು ಸಹ ಕೊಟ್ಟಿದೆ. ದಯವಿಟ್ಟು ಆ ಒಂದು ಡಾಕ್ಟ್ರ್ ಮನವಿ ಮೇರೆಗೆ ನಾನು ಸಹ ದಯವಿಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸವಲತ್ತುಗಳು ಪಡಿಬೇಕಾದ್ರೆ, ವಿಶೇಷವಾಗಿ ಆಕಸ್ಮಿಕ ತೀರ್ಕೊಂಡ್ರೆ ದಯವಿಟ್ಟು ದನಗಳಿಗೆ ಇನ್ಸೂರೆನ್ಸ್ ಮಾಡಿಸಿ, ಮತ್ತು ನಕಲಿ ವೈದ್ಯರನ್ನ ದಯವಿಟ್ಟು ತಡೆಗಟ್ಟಿ ಆದಷ್ಟು ಸರ್ಕಾರದ ಒಂದು ರೀತಿ ಪಶು ಸಂಗೋಪನೆ ಮಾಡ್ತಕ್ಕಂಥ ಎಲ್ಲ ವೈದ್ಯರ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಸ್ಥಳೀಯ ಒಂದು ರೀತಿ ಟೋಲ್ ಫ್ರೀ ಮುಖಾಂತರ ಸಂಪರ್ಕ ಮಾಡಿ ಅಂತಕ್ಕಂಥದ್ದು ಹೇಳ್ತಾ, ವಿಶೇಷವಾಗಿ ಇದು ಗದ್ಗಾಯಿ ಗುಂಟಕಲ್ ಅಂತಕ್ಕಂಥ ಪಾಪ ಒಬ್ಬ ಬಡ ಪಶು ಸಂಗೋಪನೆ ಮಾಡ್ತಕ್ಕಂಥ ರೈತಂತೂ ಈ ರೀತಿ ತೀರ್ಕೊಂಡಿದೆ. ಸುಮಾರು 80,000 ಬೆಳೆ ಬಾಳ್ತಕ್ಕಂಥ ಇದು. ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತು ಪಶು ಸಂಗೋಪನೆ ಇಲಾಖೆ ಪಾಪ ಬಂದಿದ್ದಾರೆ. ಪಾಪ ಅವರು ತೀವ್ರ ಸಾಲ ಮಾಡಿ ತಗೊಂಡಿದ್ರು. ಅವ್ರದೇ ಈ ರೀತಿ ಪರಿಸ್ಥಿತಿ ಬಿಟ್ಟರೆ ಅವ್ರ ಪರಿಸ್ಥಿತಿ ಹೆಂಗೆ, ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗೆ? ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತು ಪಶುಸಂಗೋಪನಾ ಇಲಾಖೆ, ಮಾನ್ಯ ಜಿಲ್ಲಾಡಳಿತ ಮತ್ತು ಮಾನ್ಯ ಸ್ಥಳೀಯ ಮಾನ್ಯ ಶಾಸಕರು ದಯವಿಟ್ಟು ಈ ಕುಟುಂಬದ ಪರವಾಗಿ ದಯವಿಟ್ಟು ಒಂದು ವಿಶೇಷ ಪರಿಹಾರ ಕೊಡಬೇಕು ಮನವಿ ಮಾಡ್ಕೊಳ್ತಾ ಈ ರೈತರ ಪರವಾಗಿ. ವಿಶೇಷವಾಗಿ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು 1962 ಅಂತಕ್ಕಂಥ ಟೋಲ್ ಫ್ರೀಗೆ ಇಟ್ಕೊಳ್ಳಿ. ಸಾಕಷ್ಟು ಸರ್ಕಾರಿ ಒಂದು ರೀತಿ ಪಶು ಒಂದು ರೀತಿ ವೈದ್ಯರ ಜೊತೆ ಸಂಪರ್ಕ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ರೈತರು, ಈ ಕಡೆ ಭಾಗದ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತಾನೆ, ಆದಷ್ಟು ನಕಲಿ ಪಶು ವೈದ್ಯರಿಂದ ದೂರ ಇರಿ. ಅವ್ರಿಗೇನು ಗೊತ್ತಿರಲ್ಲ, ಮಾಡಿಲ್ಲ, ಯಾವುದೋ ಟ್ರೀಟ್ಮೆಂಟ್ ಕೊಡ್ತಾರೆ, ಈ ರೀತಿ ಆಗ್ಬಿಡ್ತವೆ. ಹಾಗಾಗಿ ದಯವಿಟ್ಟು ಈ ರೀತಿ ಕಡಿವಾಣ ಹಾಕ್ಬೇಕಾದ್ರೆ ಆದಷ್ಟು ನಕಲಿ ಪಶು ವೈದ್ಯರಿಂದ ದೂರ ಇರಿ, ಸರ್ಕಾರಿ ಪಶು ವೈದ್ಯರ ಜೊತೆ ವ್ಯವಹಾರ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಈ ಕುಟುಂಬದ ಪರವಾಗಿ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ. ವಿಶೇಷವಾಗಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ವಿಶೇಷವಾಗಿ ಒಂದು ಕಡೆ ಸಾಕಷ್ಟು ಒಂದು ರೀತಿ ಪಶುಗಳು ತೀರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಮತ್ತು ಇವತ್ತು ಸಹ ಎಮ್ಮೆ ತೀರ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ಸರ್ಕಾರ 1962 ಇದು ಮಾಡ್ತು, ಮೊಬೈಲ್ ಅಂಬ್ಯುಲೆನ್ಸ್ ಕೊಡ್ತು, ಮತ್ತು ಸಾಕಷ್ಟು ಇದು ನಡುವೆಯೂ ಯಾಕೆ ಸರ್ ಇಂಥವ್ರಿಗೂ ಸಹ ನಕಲಿ ಒಂದು ಪಶು ವೈದ್ಯರನ್ನ ಕಡಿವಾಣ ಹಾಕಕ್ಕೆ ಇಲ್ಲ? ಇದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದ್ರೆ ಮೇಯ್ನ್ ರೈತರೇ. ಯಾಕೆ ನಾವೇನು ಹೇಳ್ತಾ ಇದೀವಿ ಅಂದ್ರೆ, ಇಷ್ಟೆಲ್ಲ ಸಹಾಯವಾಣಿ ಇದೆ, ಪಶು ಆಸ್ಪತ್ರೆಗಳಿದಾವೆ ಸರ್ಕಾರದಲ್ಲಿ, ಮತ್ತು ಪಶುವೈದ್ಯರಿದ್ದಾರೆ, ಪಶುವೈದ್ಯ ಪರೀಕ್ಷಕರಿದ್ದಾರೆ, ಇಷ್ಟೆಲ್ಲ ಇದ್ರು ರೈತರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ತಾ ಇಲ್ಲ.
ಇವ್ರು ಏನು ಮಾಡ್ತಾ ಇದ್ದಾರೆ, ಈ ನಕಲಿ ವೈದ್ಯರು ಸಂಪರ್ಕ ಮಾಡೋದು, ಅದು ಅವರು ಸಮರ್ಪಕವಾಗಿ ಚಿಕಿತ್ಸೆ ಕೊಡಲ್ಲ. ಆ ಟೈಮಲ್ಲಿ ಏನಾರು ಸತ್ತೋಯ್ತು ಅಂದರೆ ಪರಿಹಾರಕ್ಕೆ ಮಾತ್ರ ಸರ್ಕಾರ ಕಾಂಟ್ಯಾಕ್ಟ್ ಮಾಡೋದು. ಯಾವುದೇ ಯೋಜನೆ ಗೌರ್ಮೆಂಟ್ ಸ್ಕೀಮಿಗೆ ಅಷ್ಟೇ ಬರೋದು. ಆದರೆ ಪ್ರಾಣಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ಕೊಡೋವಂಥ ಕೆಲಸ ಇವತ್ತು ಕೊಡಿಸೋವಂಥ ಕೆಲಸ ಅವ್ರು ಮಾಡ್ತಾ ಇಲ್ಲ. ಈಗ ನಮಗೇನು, ನಮ್ಮ ಮನೆಗೆ ದನ ಆರಾಮಿಲ್ಲ ಅಂತ ನೇರವಾಗಿ ನಮ್ಮ ಸರ್ಕಾರಿ ದವಾಖಾನೆಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಬಂದು ಭೇಟಿ ಆಗ್ಬೇಕು. ಅವರು ಅದನ್ನು ಮಾಡಲ್ಲ. ಇಲ್ಲೇ ನಕಲಿ ವೈದ್ಯರನ್ನ ಕರೆಸಿ ಈ ಥರ ಪ್ರಾಣಿಗಳನ್ನ ಮಾರಣಾಂತಿಕ ತುತ್ತಾಗಂಗೆ ಮಾಡ್ತಾರೆ. ಹಂಗಾಗಿ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಬರೀ ಸರ್ಕಾರದ ಯೋಜನೆಗಳು ಮತ್ತು ಸರ್ಕಾರ ಸವಲತ್ತುಗಳು, ಪರಿಹಾರಗಳಿಗೆ ಅಷ್ಟೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ದಲೆ ಈ ಥರ ಚಿಕಿತ್ಸೆ ಕೊಡಿಸೋವಂಥ ಸಮಯದಲ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಸಾಕಷ್ಟು ಅನುಕೂಲ ಮಾಡ್ತಾ ಇದೆ. ಸಹಾಯವಾಣಿ ಇದೆ, ಪಶು ಸಂಜೀವಿನಿ ಇದೆ. ನೀವು ಅಲ್ಲೆಲ್ಲೂ ನೀವು ಸಂಪರ್ಕ ಮಾಡ್ತಾ ಇಲ್ಲ. ಅದು ನಂಬರ್ ಹೇಳಿ. ಪಶು ಸಂಜೀವಿನಿ ಸಹಾಯವಾಣಿ ನಂಬರ್ನ ನಾನು ನಿಮಗೆ ಮತ್ತೆ ತಿಳಿಸ್ತೀವಿ. ಮತ್ತು ನಮ್ಮ ಹಾಸ್ಪಿಟ್ಲುಗಳಲ್ಲೂ ಕೂಡ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಇದನ್ನೆಲ್ಲ ನೀವು ಸದುಪಯೋಗ ಪಡ್ಕೊಂಡು ನಿಮ್ಮ ಪ್ರಾಣಿಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಯಾಕಂದರೆ ನಿಮ್ಮಲ್ಲಿ ಮನುಷ್ಯರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ನೀವು ಇಮಿಡಿಯೇಟು ಎಷ್ಟೇ ಖರ್ಚಾದರೂ ನೀವು ಮಾಡಿಸ್ತೀರಾ, ಉತ್ತಮವಾದ ಚಿಕಿತ್ಸೆ ಕೊಡಿಸ್ತೀರಾ. ಆದರೆ ಪ್ರಾಣಿಗಳಲ್ಲಿ ಯಾಕೆ ಈ ಥರ ನಿಷ್ಕಾಳಜಿ ಮಾಡ್ತೀರಾ? ನಿಮಗೆ ಇಲ್ಲೇ ನಕಲಿ ವೈದ್ಯರನ್ನೇ ಯಾಕೆ ಭೇಟಿ ಆಗ್ತೀರಾ? ಸರ್ಕಾರ ಜಾನುವಾರುಗಳಿಗೋಸ್ಕರ ಇಷ್ಟೆಲ್ಲ ಅನುಕೂಲ ಮಾಡ್ತಾ ಇದೆ. ಅವ್ರನ್ನ ಬನ್ನಿ, ಕಮ್ ಫಾರ್ವರ್ಡ್, ನೀವು ಮುಂದೆ ಬಂದು ನೀವು ನಮ್ಮನ್ನು ಸಂಪರ್ಕ ಮಾಡಿದ್ದೆ ಆದರೆ ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಮತ್ತು ನಮ್ಮ ಸರ್ಕಾರಿ ದವಾಖಾನೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ನೋಡ್ತಾರೆ. ಅವರ ಹಂತದಲ್ಲಾಗಲಿದ್ರೆ ಉತ್ತಮವಾದ ತಜ್ಞರನ್ನ ಭೇಟಿಯಾಗಿ ಮತ್ತು ತಜ್ಞರು ಕರೆಸ್ತಾರೆ. ನಿಮಗೆ ಸಮರ್ಪಕವಾದ ಚಿಕಿತ್ಸೆ ಸಿಗುತ್ತೆ. ಈ ಥರ ನೀವು ಇನ್ಮುಂದಾದರೂ ಬುದ್ಧಿ ಕಲಿತು ರೈತರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಪ್ರಾಣಿಗಳ ಜೀವ ಉಳಿಸ್ಲಿ ಅಂತ ನಾನು ಹೇಳ್ತಾ ಇದು ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳ್ತೀನಿ ಸರ್. ಸಹಾಯವಾಣಿ ಹೇಳ್ಬಿಡಿ ಸರ್. ಸಹಾಯವಾಣಿ ಈಗ ನಮ್ಮ ಪಶು ಸಹಾಯವಾಣಿ 1962ಗೆ ಕಾಲ್ ಮಾಡಿರಿ. ಇದು ತಾಲೂಕಾದಲ್ಲಿ ಹಾಸ್ಪಿಟ್ಲಲ್ಲಿ ಪಶು ಸಂಜೀವಿನಿ ವಾಹನ ಇದೆ. ಮತ್ತು ಅದರಲ್ಲೂ ಕೂಡ ತಜ್ಞ ವೈದ್ಯರಿದ್ದಾರೆ, ಪಶುವೈದ್ಯಕೀಯ ಸಹಾಯಕರಿರ್ತಾರೆ. ಎಲ್ಲರೂ ನಿಮಗೆ ಸಮರ್ಪಕವಾದ ಚಿಕಿತ್ಸೆ ಕೊಡ್ತಾರೆ. ಮತ್ತು ನಿಮ್ಮ ಹತ್ತಿರದ ಪಶು ಚಿಕಿತ್ಸಾಲಯ ನಿಮ್ಮ ಹತ್ರನೇ ಇರ್ತದೆ, 1-2 ಕಿಲೋಮೀಟ್ರದಲ್ಲಿ. ನೀವು ಅದನ್ನು ಸಂಪರ್ಕ ಮಾಡೋಕ್ಕೆ ತಯಾರಿಲ್ಲ. ಮತ್ತು ಸಾಕಷ್ಟು ಈಗ ಇನ್ಶೂರೆನ್ಸ್ ಇದೆ. ಈಗ ನೋಡ್ರಿ, ನೀವು ಇದಕ್ಕೆ ಯಾವುದೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ. ನಮ್ಮಲ್ಲಿ ಸಾಕಷ್ಟು ಅನೌನ್ಸ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇನ್ಶೂರೆನ್ಸ್ ಬಂದಾಗ ಮಾಡಿಸ್ರಿ ಅಂತೀವಿ. ಆ ಟೈಮಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಆದರೆ ಈ ಥರ ಪ್ರಾಣಿಗಳು ಸತ್ತೋದಾಗ ಈ ಥರ ಒಂದು ಸಮಸ್ಯೆಗಳು ಎದುರಾಗೋಂಥ ಚಾನ್ಸಸ್ ಇರುತ್ತೆ. ಮುಂದಿನ ದಿನಗಳಲ್ಲಾದರೂ ನೀವು ಸರಿಯಾಗಿ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು, ಮತ್ತು ಈ ಥರ ಆದಾಗ ನಮ್ಮ ಗಮನಕ್ಕೆ ತರೋದು, ಅನಾರೋಗ್ಯ ಪರಿಸ್ಥಿತಿ ಒಳಗೆ ಇದನ್ನೆಲ್ಲ ಮಾಡಿರಿ. ಮತ್ತು ಈಗ ನಾವೇನು ಮಾಡ್ತೀವಿ, ಇನ್ಶೂರೆನ್ಸ್ ಇಲ್ಲದೇ ಇರೋ ಅನಿಮಲ್ಸಲ್ಲಿ ಈಗ ಹೊಸದಾಗಿ ಯೋಜನೆ ಬಂದಿದೆ, ಅನುಗ್ರಹ ಯೋಜನೆ. ಆಕಳು ಎಮ್ಮೆ ಸತ್ತರೆ ಏನಾಗುತ್ತೆ, 10,000 ರೂಪಾಯಿ ಪರಿಹಾರ ಸರ್ಕಾರದ ಮಟ್ಟದಿಂದ ಕೊಡ್ತಾರೆ. ಮತ್ತು ಕುರಿ ಮೇಕೆ ಸತ್ತರೆ 5,000 ಪರಿಹಾರ. ಇದೆಲ್ಲ ಇದೆ. ಇದನ್ನೆಲ್ಲ ನಿಮಗೆ ಯಾವಾಗ ತಿಳಿತೈತಿ? ನಮ್ಮ ಹಾಸ್ಪಿಟ್ಲ್ಗಳಿಗೆ ಬಂದರೆ ತಿಳಿತೈತಿ. ನೀವೇನೂ ನೀವು ಅಲ್ಲಿ ಬರೋಕ್ಕೆ ಹೋಗೋದಿಲ್ಲ. ನೀವು ಈ ಥರ ವಾತಾವರಣ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಬಸವರಾಜ್ ಸರ್ ಸಾಕಷ್ಟು ನಮ್ಮನ್ನು ಕೇಳಿಕೊಂಡು ಅವರು ಇದನ್ನು ಒಂದು ವೈರಲ್ ಮಾಡಿ ಸಾಕಷ್ಟು ಜನಗಳಿಗೆ ಮಾಹಿತಿ ತಿಳಿದಾಗ ಇದ್ರ ಬಗ್ಗೆ ಅರಿವಾಗುತ್ತೆ ಅಂತ ಹೇಳ್ತಾ, ಇನ್ಮುಂದಾದರೂ ಇದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಳ್ರಿ. ಬರ್ರಿ ಹಾಸ್ಪಿಟ್ಲಿಗೆ. ಸರ್ಕಾರ ನಿಮಗೋಸ್ಕರ ಮಾಡಿದೆ, ಬಟ್ ನೀವೇ ತಗೊಳಕ್ಕೆ ತಯಾರಿಲ್ಲ. ಓನ್ಲಿ ಸ್ಕೀಮು ಗೌರ್ಮೆಂಟ್ ಇದರಷ್ಟೇ ಅಲ್ಲ, ಉತ್ತಮವಾದ ಚಿಕಿತ್ಸೆನೂ ಕೂಡ ನಮ್ಮ ಪಶು ಚಿಕಿತ್ಸಾಲಯ ಪಶುಪಾಲನಾ ಇಲಾಖೆಯಿಂದ ಕೊಡ್ತೀವಿ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಸ್ವಾವಲಂಬಿಗಳಾಗಿ ಹೈನುಗಾರಿಕೆನ ಉತ್ತಮವಾಗಿ ಬೆಳೆಸಲಿ ಅಂತ ನಾನು ಹೇಳ್ತೀನಿ. ಇನ್ನೊಂದು, ನಿಮ್ಮ ಸರ್ಕಾರಿ ಒಂದು ರೀತಿ ವೈದ್ಯರು ಸಿಬ್ಬಂದಿಗಳ ಜೊತೆಗೆ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ರೀತಿ ಖಾಸಗಿ ವೈದ್ಯರು ಸಹ ಸಾಕಷ್ಟು ಇದು ಮಾಡ್ತಾರೆ. ರೈತರು ಎಲ್ಲ ಒಂದ್ ಕಡೆ ಸಾಕಷ್ಟು ಸರ್ವೇ ಸಾಮಾನ್ಯ ಆಗಿದೆ. ಇಂಥ ಸಂದರ್ಭದಲ್ಲಿ ಏನಕ್ಕೆ ಬಯಸ್ತೀರಾ? ಅಂತ ಯಾವ್ದಾದ್ರು ಅರೆ ಖಾಸಗಿ ಮತ್ತೆ ವ್ಯಾಕ್ಸ್ ಇದ್ರ ಅಂತಂದ್ರೆ ನನ್ನ ಗಮನಕ್ಕೆ ತಗೊಂಬನ್ರಿ, ನಾವು ಬೇಕಾದಂತ ಇದನ್ನ ಕ್ರಮ ತಗೊಳ್ತೇವೆ. ತಾಜಾ ಸುದ್ದಿಗಾಗಿ AJ News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.